ಅವನ ಬರ್ಬರ್ತಾ ಹೆಂಗಪ್ಪ ಅಂದ್ರ ಎಲ್ಲಾರು ಮರ್ತು ಹೊಂಟಾರ. ಅದ್ರಲ್ಲಿದ್ದ ಹೆಂಗಪ್ಪ ಅಂದಪ್ಪ ಅಂದ್ರ ಪವರ್ಫುಲ್ ಅದ, ಶಕ್ತಿ ಶಕ್ತಿ ಅಂತ ತಿನ್ನಪ್ಪ ಅಂದ್ರ ಹೆಂಗಪ್ಪ ಅಂದ್ರ
ಶಕ್ತಿ ಇಲ್ದಾರ್ಗೆ ದಕ್ಕಲ್ಲದ ಅರಗಂಗಿಲ್ಲ ಅಂತ ತಿಂದಪ್ಪ ಅಂದ್ರ ಇದು ಏನದ ಒಂದೊಮ್ಮನೆ ಕಮಿಟಿಯಾಗ ಹಾಕಂದಿರ್ತತಿ. ಅದಕ್ಕ ನೀವು ಈಗಲಿದ್ದನ ನೀವು ಆ ಮಡಿಕೆ ಹೊಡೆದ ಕಾಳು ತಿಂದಪ್ಪ ಅಂದ್ರ ಇವತ್ತಂತ ಅಷ್ಟ ಅಲ್ಲ, ನಾವು ಡೈಲಿ ದಿವ್ಸಾನ ಒಂದಿಷ್ಟ ನಿಮ್ ಮನೆ ಒಳಗ ನಿಮ್ ಪಲ್ಲಾಕರಿಗೆ ತರ್ಸಿಂದ ದಿವಸ ಹೊಸ ನೀವು ತಿನ್ನಪ್ಪ ಅಂದ್ರ ಸದೃಢ ಆಗಿ ಬೆಳಿತೀರಿ. ಇವತ್ತು ಯಾಕಪ್ಪ ಅಂದ್ರ ಇಂಥವೆಲ್ಲ ಸವಲತ್ತು ಪ್ರೈವೇಟ್ ಶಾಲಿ ಒಳಗಿಲ್ಲ, ನಮ್ ಸರ್ಕಾರಿ ಒಳಗ ಶಾಲಿ ಒಳಗ ನೀವು ಪುಣ್ಯ ಮಾಡ್ರಿ. ನೀವು ಮತ್ತು ನಮ್ಗ ಇವತ್ತು ಒಂದ ದಿವ್ಸ ಅಂತ ತಿಳ್ಕೊಬಿಡ್ರಿ. ಆಮೇಲೆ ನಮ್ STMC ಸದಸ್ಯರು ಹೆಂಗ್ ಮಾತಾಡ್ಯಾರಪ್ಪ ಅಂದ್ರ ನಾವು ಪ್ರತಿ ವಾರ ಒಬ್ಬೊಬ್ಬರ ನಾವು ಒಂದೊಂದು ದಿವ್ಸ ಇಂತ ಕಾಳು ಕೊಡ್ತೀವಿ ಅಂತಂದು ನಿಮ್ಗ ಮಾತುಕೊಟ್ರಿ. ಅದಕ್ಕೆ ಯಾವತ್ತು ನಮ್ಮ ಮಕ್ಕಳೇ ನೀವು ನಿಮ್ಗೆ ಏನು ಕಮ್ಮಿ ಮಾಡಂಗಿಲ್ಲ. ಆಮೇಲೆ ನಮ್ ಶಾಲಿಗ ಈ ಸಂದರ್ಭದಾಗ ಹೇಳ್ಬೇಕಾಗತ್ತ, ಶೌಚಾಲಯ ಬಹಳ ಅವಶ್ಯಕ. ಪ್ರತಿ ಗ್ರಾಮ ಸಭದ ಒಳಗ ನಂದ್ ವಾದ ನಮ್ ಶಾಲಿಗೆ ಶೌಚಾಲಯ ಕೊಡ್ರಿ ಅಂತಿದ್ದೆ. ಅದೇ ತರ ಒಂದು ಹೈಟೆಕ್ ಶೌಚಾಲಯ 4,70,000 ರೂಪಾಯಿದ್ದು ಗ್ರಾಮ ಪಂಚಾಯತಿಲಿದ್ದ ಒಂದು ಶೌಚಾಲಯ ಐತಿ. ಅದು ಒಂದು ನಿಮ್ಗೆ ಮಾಡ್ತಾರ. ಮೂಲ ಸೌಕರ್ಯ ಕೊರತಿರ್ತಕ್ಕಂಥ ಮಕ್ಕಳಿಗೆ ಈ ಮೊಳಕೆ ಕಾಳನ್ನು ಕೊಡಬೇಕಂತೇಳಿ ನಮ್ಮ ಒಂದು STM ಸದಸ್ಯರಲ್ಲಿ ಒಂದು ವಿಚಾರವನ್ನು ಮೂಡಿಸಿಕೊಂಡು ನಮ್ಮ ಹನ್ನೂರ್ ಸಾಬ್ ಹೊಸಮನಿ ಅವರು ಈ ವಿಚಾರವನ್ನು ಎಲ್ಲ ಸದಸ್ಯರಿಗೆ ತಿಳಿಸಿ ಇವತ್ತಿನ ದಿವಸ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನಮ್ಮೆಲ್ಲರ ನೆದರಿಗೆ ತಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ನಾವು ಕೂಡ ಸ್ಪಂದನೆ ಮಾಡಿದ್ವಿ. ಅಧ್ಯಕ್ಷರು ಕೂಡ ಅದಕ್ಕೆ ಸ್ಪಂದನೆ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೂ ನಾವು ಇದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನಾವು ಕೊಡ್ತೀವಿ. ಈ ಒಂದು ವಾರ ಈ ನಮ್ಮ ಒಬ್ಬ ಹೊಸಮನಿಯ ಸದಸ್ಯರು ಕೊಟ್ರೆ ಮುಂದಿನ ನಾನು ಕೂಡ ಒಂದು ವಾರ ಇದನ್ನು ಕೊಡ್ತೀನಿ ಅಂತ ಹೇಳ್ತೀನಿ ಈ ವೇದಿಕೆ ಮೇಲೆ. ಹಾಗಾಗಿ ಈ ಮೊಳಕೆಯ ಒಂದು ಪ್ರಾಮುಖ್ಯತೆ ಏನಪ್ಪಾ ಅಂದ್ರೆ, ಈ ಮೊಳಕೆಯ ಕಾಳುಗಳನ್ನು ಯಾಕೆ ತಿನ್ಬೇಕು, ಇದಕ್ಕೆ ಎಣ್ಣೆ ಉಳ್ಳಾಗಡ್ಡೆ ಇವೆಲ್ಲ ಹಾಕಲಾರದೆ ರಾತ್ರಿಯ ಕಾಳುಗಳನ್ನು ಹಾಕಿ ಇಷ್ಟೇ ಒಂದು ಮುಟ್ಟಿಗೆಷ್ಟು ಹಾಕಿ ಒಂದು ಮಕ್ಕಳು ಬೆಳಗ್ಗೆ ಕುರ್ಕುರಿ ತಿಂತಾರ. ಕುರ್ಕುರಿ ತಿಂದೆ, ಚಾಕ್ಲೇಟ್ ತಿಂದೆ, ಲಾಲಿಪಾಪ್ ತಿಂದೆ ಅಂತವರ ಬಿಡ್ಬೇಕು. ಅಂತವರ ಬಿಟ್ಟು ಅದನ್ನ ದಿನ 5 ರೂಪಾಯಿ 2 ರೂಪಾಯಿ ಒಂದು ಡಬ್ಬಿಗೆ ನಿಮ್ಮವ್ವ ಅಥವಾ ನಿಮ್ಮ ಅಪ್ಪರ ಕೈ ಕೊಟ್ರ ಅದನ್ನ ಕೂಡಿಡ್ತಾರ. ನಮಗೆ ಕಾಳು ತಂದು ಕೊಡ್ರಿ, ಇಂಥ ಮೊಳಕೆ ಕಾಳು ಶಾಲೆ ಇಂಥ ಫಂಕ್ಷನ್ ಮಾಡ್ರ, ಅದರಿಂದ ಇಷ್ಟು ಉಪಯೋಗ ಐತಂತ ಅದನ್ನ ತಿನ್ಬೇಕು. ನಾವು ಬೆಳಗ್ಗೆ ಇಷ್ಟು ಕಾಳು ಹಾಕೊಡ್ರಿ, ನಾವು ಕುರ್ಕುರಿ ತಿನ್ನಂಗಿಲ್ಲ, ಚಾ ಕುಡಿಯಂಗಿಲ್ಲ, ಇವತ್ತಿದ್ದ ಶಪಥ ಮಾಡ್ಬೇಕು. ನೀವೆಲ್ಲ ಕೆಟ್ಟ ಚಟಗಳು ಬಿಡಬೇಕು. ಒಳ್ಳೆಯಲ್ಲ ಕಾಳು, ಒಳ್ಳೆ ಕಾಳುಗಳು ತಿಂದ್ರೆ ಪೌಷ್ಟಿಕಾಂಶ ಶಕ್ತಿ ಬರ್ತೈತಿ. ನಿಮ್ಗೆ ಯಾರು ಒಬ್ಬರು ಅಲ್ಲ 10 ಮಂದಿ ದುಃಖಿಸಿದ ಸುಡ ನೀವು ಕೆಳಗೆ ಬೀಳಂಗಿಲ್ಲ. ಅಷ್ಟು ಶಕ್ತಿ ಇರ್ತಕ್ಕಂಥ ಒಂದು ಕಾಳುಗಳು ನಾವು ಇವತ್ತಿನ ಕಾಲದಲ್ಲಿ ಮರೆಯಕತ್ತೀವಿ. ನಾವು ಕೂಡ ತಿನ್ನಕತ್ತಿಲ್ಲ. ಬರೀ ಏನು ಅನ್ನ, ಟೊಮೆಟೊ ಸಾರು, ಇವು ಏನು ಎಗ್ ರೈಸ್, ಇವೆಲ್ಲ ನೂಡಲ್ಸ್, ಪಾನಿಪುರಿ ಇಂಥವೆಲ್ಲ ವಿದೇಶಿಯ ಒಂದು ಫುಡ್ಗೆ ನಾವು ಮಾರು ಹೋಗ್ಬಿಟ್ಟಿವಿ. ಇವತ್ತು ರೊಟ್ಟಿ ತಿನ್ನುವಲ್ಲಿ, ಸಂಟಿ ತಿನ್ನುವಲ್ವಿ, ಮುದ್ದಿ ತಿನ್ನುವಲ್ವಿ. ಹುಳ್ಳಿಕಾಳು ಅಂತ ಗೊತ್ತಿಲ್ಲ ಕೆಲವು ಮಂದಿ, ಯಾರಿಗೂ ಹುಳ್ಳಿಕಾಳು ಗೊತ್ತಿಲ್ಲ. ಹುಳ್ಳಿಕಾಳು ಪಲ್ಯ ಎಂತ ಪಲ್ಯ ಅದು ಒಂದು ಕಾಳು ನೀವು ಬೇಕಾದ್ರೆ ತಿನ್ರಿ, ಅದು ಶಕ್ತಿನೇ ಬೇರೆ ಆಗುತ್ತೆ. ದಯವಿಟ್ಟು ಇಂಥ ಕಾಳುಗಳನ್ನು ಮಕ್ಕಳು ಪ್ರತಿನಿತ್ಯ ಮನೆಯಲ್ಲಿ ಇರ್ತಾವ. ಅವು ಎಷ್ಟೋ ನುಸಿ ಎತ್ತಿ ಅಲ್ಲೇ ಇದಾಗಿರ್ತಾವ. ಮನೆಯಲ್ಲಿ ಕೂಡ ಯಾರು ನೋಡ್ತಿರಲ್ಲ. ಈ SDMC ಅವರು ಈ ರೀತಿ ನಾಗರಹಳ್ಳಿಯೊಳಗ ಪ್ರತಿಯೊಂದು ಏನಾದ್ರೂ ಕೂಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂತಾರಲ್ಲ, ಅದಕ್ಕೆ ನಾವು ಮೊದಲು ಅವರಿಗೆ ಧನ್ಯವಾದಗಳನ್ನು ಹೇಳಬೇಕಾಗ್ತೈತಿ. ಇಂದಿನ ಈ ಒಂದು ಸಿರಿಧಾನ್ಯಗಳು ಹಾಗೂ ಮೊಳಕೆ ಒಡೆದ ಕಾಳುಗಳನ್ನು ಮಕ್ಕಳಿಗೆ ವಿತರಣೆ ಮಾಡುವ ಕಾರ್ಯಕ್ರಮದ ಅಧ್ಯಕ್ಷರೇ, ಈ ಶಾಲೆಯ SDMC ಅಧ್ಯಕ್ಷರೇ ಹಾಗೂ ಮಾಜಿ ಅಧ್ಯಕ್ಷರೇ ಮತ್ತು ಸದಸ್ಯರೇ, ಈ ಶಾಲೆಯ ಪ್ರಧಾನ ಗುರುಗಳೇ, ಗುರುಮಾತೆಯರೇ ಹಾಗೂ ಮುದ್ದು ವಿದ್ಯಾರ್ಥಿನಿಯರೇ, ಇವತ್ತು ನಾನು ಈಗ ಇಲ್ಲಿ ಎಲ್ಲರೂ ಹೊನ್ನೂರು ಸಾಹೇಬರು, ಆಮೇಲೆ ಕನ್ಗಲ್ ಅವರು, ಆಮೇಲೆ ಜಿಲ್ಲಾ ವರದಿಗಾರರು ಇವರೆಲ್ಲರೂ ಕೂಡ ಈ ಒಂದು ಸಿರಿಧಾನ್ಯಗಳ ಅವಶ್ಯಕತೆ ಏನು ಅನ್ನೋದನ್ನ ಮಾತಾಡಿದ್ರು. ಆದ್ರೆ ನಮ್ಗೆ ಚಿನ್ನ ಕೊಳ್ಳುವುದನ್ನ ನಾವು ಕಡಿಮೆ ಮಾಡಬಹುದು. ಚಿನ್ನಕ್ಕೆ ಬೆಲೆಕ್ಕಿಂತ ಅನ್ನಕ್ಕೆ ಬೆಲೆ ಜಾಸ್ತಿ ಇರ್ತೈತಿ. ಆದ್ರೆ ಚಿನ್ನ ಇಲ್ದ ನಾವು ಇರಬಹುದು, ಆದ್ರೆ ಅನ್ನ ಇಲ್ದ ಯಾರಿಗೂ ಇರಕ್ ಸಾಧ್ಯತೆ ಇರೋದಿಲ್ಲ. ಈ ಕಾಳುಗಳನ್ನ ಕೊಡೋದ್ರಿಂದ ಇದು ಬಡವರ ಬಾದಾಮಿ ಅಂತಂದನು ಕೂಡ ಕರೀತಾರ. ನಮಗ್ ಸಾಕಷ್ಟು ಏನಾಗಿರ್ತೈತಿ ಅಂತಂದ್ರೆ ಕ್ಯಾಲ್ಸಿಯಂಗಳ ಕೊರತೆ ಆಗಿರ್ತೈತಿ, ನಮ್ಮ ಬೋನ್ಸ್ ನಲ್ಲಿ ರಂಜಕಗಳ ಕೊರತೆ ಆಗಿರ್ತೈತಿ, ಎಲುಬಿನಲ್ಲಿ ರಂಜಕ ಇರೋದಿಲ್ಲ. ಆ ರಂಜಕ ಇಲ್ದಾಗ ನಮ್ಗೆ ಏನಾಗ್ತೈತಿ, ಅಶಕ್ತರಾಗ್ತೀವಿ. ನಾವು ಮೈ ಒಳಗ ಕೆಂಪು ರಕ್ತ ಕಣಗಳು ಇರೋದಿಲ್ಲ, ಬಿಳಿ ರಕ್ತ ಕಣಗಳು ಕೂಡ ಕಡಿಮೆ ಆದಾಗ ನಾವು ಅಶಕ್ತರಾಗಿ ನಮ್ಗೆ ಅಡ್ಡಾಡಕ್ಕಾಗ್ಲಿ ಮೇಲೆ ಹೇಳಕ್ಕಾಗ್ಲಿ ಆಗ್ತಿರೋದಿಲ್ಲ. ಆದ್ರೆ ಈ ಧಾನ್ಯದೊಳಗೆ ಇರುವಂತ ವಿಟಮಿನ್ಸ್ಗಳು, ದ್ವಿದಳ ಧಾನ್ಯ ಇರ್ಬೋದು ಅಥವಾ ಏಕದಳ ಧಾನ್ಯ ಇರ್ಬೋದು, ಇದು ಏನ್ ಮಾಡ್ತೈತೆ ಅಂದ್ರೆ ಒಂದು ಟಾಣಿಕ್ ಎಣ್ಣೆ ಬಾಟ್ಲಿ ಅಷ್ಟು ಶಕ್ತಿಯನ್ನ ಈ ಒಂದು ಕಾಳುಗಳು ಕೊಡ್ತಾವ. ಒಂದೊಂದು ಕಾಳು ಇರ್ತೈತಿ. ಒಂದು ಕಾಳಿನ ಶಕ್ತಿ ಏನಿರ್ತೈತಿ ಅಂದ್ರೆ 100% ಕ್ಯಾಲ್ಸಿಯಂ ಕೊಡುವಂತ ಶಕ್ತಿ ಅದ್ರೊಳಗೆ ಇರ್ತೈತಿ.
ಆದ್ರಿಂದ ಅದು ನಮಗೆ ಒಂದು ಕಾಳನ್ನ ನಾವು ಇವತ್ತು ಸೇವನೆ ಮಾಡಿದ್ರೆ ಅದ್ರ ಇಫೆಕ್ಟ್ ನಮ್ಗೆ ಯಾವಾಗ ಆಗ್ತೈತಿ, ಒಂದು ವಾರದ ನಂತರ ಆಗ್ತೈತಿ. ಅದನ್ನ ನಾವು ಪ್ರತಿನಿತ್ಯನೂ ಕೂಡ ಈಗ ಸಕ್ರಿ ತಿಂತೀವಿ, ಸಕ್ರಿ ತಿಂದಾಗ ಏನಾಗಕತ್ತೈತಿ ಅಂತಂದ್ರೆ ಶುಗರ್ ಬರಾಕತ್ತೈತಿ, BP ಬರಾಕತ್ತೈತಿ. ಯಾಕೆ? ಇವು 2023ನೇ ಸಾಲಿನ ಒಂದು ಸಿರಿಧಾನ್ಯ ಉತ್ಸವನ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಈ ಉತ್ಸವನ ಆಚರಣೆಗೆ ಚಾಲನೆ ಕೊಟ್ಟರು. ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಯಾಕೆ ಈ ಒಂದು ಕಾರ್ಯಕ್ರಮ ಅಂತಂದ್ರೆ ಪೌಷ್ಟಿಕ ಮತ್ತು ಒಂದು ಕಾರ್ಯಕ್ರಮ ಅಪೌಷ್ಟಿಕ ಅಂತ ಇರ್ತಾರೆ. ಇಲ್ಲಿ ಅಂದ್ರೆ ಪೌಷ್ಟಿಕ ಮಕ್ಕಳು ಅಂದ್ರೆ ಸದೃಢವಾಗಿರ್ತಾರ, ಅಪೌಷ್ಟಿಕ ಮಕ್ಕಳು ಅಂದ್ರೆ ಇವೆಲ್ಲ ಒಂದರ ವಿದ್ಯಾರ್ಥಿಗಳಲ್ಲಿ ಒಂದು ಮಾನಸಿಕ ಖಿನ್ನತೆ ಇವೆಲ್ಲ ಇರೋದ್ರಿಂದ ಈ ಒಂದು ಕೊರತೆ ಇರೋದ್ರಿಂದ ನಮಗೆ ಇದು ಬರ್ತದೆ. ಈ ಒಂದು ಬೇಳೆಕಾಳುಗಳು ಈ ಒಂದು ಮೊದಲು ಹೇಳೋದಾದ್ರೆ ಬೇಳೆಕಾಳು ಒಟ್ಟು ವಿಟಮಿನ್ಗಳು ಒಟ್ಟು 4 ಇರ್ತಾವೆ. ವಿಟಮಿನ್ A, B ಮತ್ತು C ಮತ್ತು D. ಈ ಒಂದು ವಿಟಮಿನ್ ಜೊತೆಗೆ ಈ ಒಂದು ವಿಟಮಿನ್ ಪ್ರೋಟೀನ್ಗಳು ಇರ್ತವೆ. ಅಂದ್ರೆ ಪ್ರೋಟೀನ್ ಒಟ್ಟು 5 ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಲಿಪಿಡ್, ಜೀವಸತ್ವ, ಆಮೇಲೆ ಮತ್ತು ಖನಿಜಗಳು ಅಂತ ಇರ್ತಾವೆ, ಖನಿಜ ಮತ್ತು ಲಿಪಿಡ್. ಈ ಬೇಳೆಕಾಳುಗಳಿಂದ ನಾವು ಸೇವನೆ ಮಾಡೋದ್ರಿಂದ ನಮಗೆ ರಕ್ತ ಶುದ್ಧೀಕರಣ ಆಗತ್ತೆ. ಆಮೇಲೆ ಈ ಒಂದು ಬೇಳೆಕಾಳುಗಳು ಮುಖಾಂತರ ನಮ್ಮ ದೇಹದ ಸಮತೋಲನ ಕಾಪಾಡ್ಕೊಂತೀವಿ ಮತ್ತು ಮಕ್ಕಳಲ್ಲಿ ಚೈತನ್ಯ ಶಕ್ತಿ ಮೂಡುತ್ತಾ. ಈ ಒಂದು ಬೇಳೆಕಾಳು ಯಾಕೆ ಒಂದು ಮೊಳಕೆ ಹೊಡೆದು ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳಲ್ಲಿ ಚೈತನ್ಯ ಉಂಟಾಗುತ್ತೆ. ಈ ಬೇಳೆಕಾಳು ಸಿರಿಧಾನ್ಯ ಉತ್ಸವ ಒಂದು ಸರ್ಕಾರಿ ಮಟ್ಟದ ಎಲ್ಲಾ ಕಡೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಮಗೊಂದು ಖುಷಿ ವಿಷಯ. ಪ್ರತಿನಿತ್ಯ ಮನೆ ಒಳಗ ಕಾಳು ಪಲ್ಯ ಮಾಡೇ ಮಾಡ್ತಾರ. ಆ ಒಂದು ಕಾಳು ಪಲ್ಯ ಮಾಡೋ ಉದ್ದೇಶ ಏನಂದ್ರೆ ಮಕ್ಕಳ ಒಂದು ದೈಹಿಕವಾಗಿ ಬೆಳವಣಿಗೆ ಮತ್ತು ಶುದ್ಧೀಕರಣ ರಕ್ತಕ್ಕಾಗಿ ಮಾಡ್ತಾರ. ಈ ಒಂದು ಬೇಳೆಕಾಳು ಬೆಳೆದಂತ ರೈತರು ಇವತ್ತು ನಮಗೆ ಅವರು ದೇವರ ಸಮಾನ. ಈ ಬೇಳೆಕಾಳು ಬೆಳೆಯುವಂತ ರೈತರೇ ನಮಗೆ ಈ ಒಂದಿನ ಒಂದು ಕಾರ್ಯಕ್ರಮ ಅನ್ನೋದ ಒಂದು ಕೊಡುಗೆ ವಿಶೇಷತೆ. ಈ ಬೇಳೆಕಾಳು ಬೆಳೆದಂತ ರೈತರು ನಮಗೆ ಇವತ್ತು ನಾವು ಅವ್ರಿಗೆ ನೆಚ್ಚಬೇಕಾಗುತ್ತೆ. ಈ ಒಂದು ಬೇಳೆಕಾಳು ಬೆಳಿಬೇಕಂದ್ರೆ ಅವರ ಒಂದು ಹಗಲು ರಾತ್ರಿ ಶ್ರಮ ಇದ್ರೆ ಮಾತ್ರ ನಮಗೆ ಬೇಳೆಕಾಳು ಸಿಗುತ್ತಾ, ಇಲ್ಲಾಂದ್ರೆ ಇಲ್ಲ. ಈ ಒಂದು ಬೇಳೆಕಾಳು ಬೆಳೆಯುವಂತ ರೈತರಿಗೂ ನಾವು ಶರಣ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಬೇಳೆಕಾಳು ಒಂದು ಉದ್ದೇಶ ಒಂದು ಮಕ್ಕಳಲ್ಲಿ ಪೌಷ್ಟಿಕತೆ, ಅಂಗವಿಕಲತೆ ಮತ್ತು ಒಂದು ಹಲವಾರು ಖಿನ್ನತೆಗಳನ್ನು ಹೊಡೆದಾಕಲು ಎಂದು ಇದೇನಂತ ಬೇಳೆಕಾಳು ಒಂದು ವಿಶೇಷ ಮಹತ್ವ ಐತಿ. ಈ ಬೇಳೆಕಾಳವನ್ನು ರಾಜ್ಯಾದ್ಯಂತ ದೇಶ